ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಾರದೀಪ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾನು ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹಾಸನ್ ಅಲ್ಲಿ ಲಾಸ್ಟ್ ಇಯರ್ 2025 ಕಟ್ ಆಫ್ ಎಲ್ಲ ಕ್ಯಾಟಗರಿದು 3 ರೌಂಡಲ್ಲಿ ಕೂಡ ಎಷ್ಟು ಕಟ್ ಆಫ್ ಆಗಿತ್ತು ಮತ್ತು ಎಷ್ಟು ಮಾರ್ಕ್ಸ್ಗೆ ಸೀಟ್ ಸಿಕ್ಕಿತ್ತು ಅನ್ನೋದ್ರ ಬಗ್ಗೆ ಅನಾಲಿಸಿಸ್ ಮಾಡ್ತೀನಿ. ಸೊ ಒಂದು ಕ್ಲಿಯರ್ ಐಡಿಯಾ ಸಿಗಬೇಕಂದ್ರೆ ಫೈನಲ್ ತನಕ ನೋಡಿ. ಸೊ ಸ್ಟಾರ್ಟ್ ಮಾಡೋಣ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸೊ ದ್ಯಾಟ್ ನೀವು ವಿಡಿಯೋ ಮಿಸ್ ಮಾಡಬಾರ್ದು. ಮತ್ತು ನಾನು ಆಗಲೇ ಈ ಸೀರೀಸಲ್ಲಿ ಹಾಸನ್, ಮೈಸೂರು ಮೆಡಿಕಲ್ ಕಾಲೇಜ್, ಬೆಂಗಳೂರು ಮೆಡಿಕಲ್ ಕಾಲೇಜ್, ಕಿಮ್ಸ್ ಹುಬ್ಳಿ ಮತ್ತು ಡಿಫ್ರೆಂಟ್ ಕಾಲೇಜಸ್ ಬಗ್ಗೆ ಆಗಲೇ ನಾನು ವಿಡಿಯೋ ಮಾಡಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂದರೆ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಜನರಲ್ ಕ್ಯಾಟಗರಿಯಲ್ಲಿ ಫಸ್ಟ್ ರೌಂಡ್ 16,221 ರ್ಯಾಂಕಿಗೆ ಸಿಕ್ಕಿದೆ, ಅಂದರೆ ಮಾರ್ಕ್ಸ್ 540. 3AG 17,209, 538 ಮಾರ್ಕ್ಸ್ ಸಿಕ್ಕಿದೆ. 3BG ಕ್ಯಾಟಗರಿಗೆ 22,142, ಅಂದರೆ 527 ಮಾರ್ಕ್ಸ್. GMR ಕ್ಯಾಟಗರಿ 23,251, 525 ಮಾರ್ಕ್ಸಿಗೆ ಸಿಕ್ಕಿದೆ. 3AR ಕ್ಯಾಟಗರಿಯಲ್ಲಿ 23,449, 525 ಮಾರ್ಕ್ಸಿಗೆ ಸಿಕ್ಕಿದೆ. 3BR ಕ್ಯಾಟಗರಿಯಲ್ಲಿ 23,583, 525 ಮಾರ್ಕ್ಸ್ ಸಿಕ್ಕಿದೆ. 1G ಕ್ಯಾಟಗರಿಯಲ್ಲಿ 28,989, ಅಂದರೆ 522 ಮಾರ್ಕ್ಸ್. GMH ಕ್ಯಾಟಗರಿಯಲ್ಲಿ 29,016, 523 ಮಾರ್ಕ್ಸ್. 2AG ಕ್ಯಾಟಗರಿಯಲ್ಲಿ 30,020 ರ್ಯಾಂಕ್, 520 ಮಾರ್ಕ್ಸ್. 2BG ಕ್ಯಾಟಗರಿಯಲ್ಲಿ 32,659, 517 ಮಾರ್ಕ್ಸ್. ಈಗ ಸೆಕೆಂಡ್ ರೌಂಡಲ್ಲಿ ಸೇಮ್ ಆಗಿ GM ಕ್ಯಾಟಗರಿಗೆ 21,862 ಆಯಿತು, ಸೊ ಮಾರ್ಕ್ಸ್ 528. 3AG ಕ್ಯಾಟಗರಿಯಲ್ಲಿ 23,071, 525 ಮಾರ್ಕ್ಸ್ ಸಿಕ್ಕಿದೆ. 3BG ಕ್ಯಾಟಗರಿಯಲ್ಲಿ 28,249 ರ್ಯಾಂಕಿಗೆ 522 ಮಾರ್ಕ್ಸ್ ಆಗಿದೆ. GMR ಕ್ಯಾಟಗರಿಯಲ್ಲಿ ಸೆಕೆಂಡ್ ರೌಂಡ್ಗೆ 30,776ಗೆ ಸಿಕ್ಕಿದೆ, ಅಂದರೆ 520 ಮಾರ್ಕ್ಸ್. 3AR ಕ್ಯಾಟಗರಿಗೆ ಸೆಕೆಂಡ್ ರೌಂಡಲ್ಲಿ 30,864, ಅಂದರೆ 521 ಮಾರ್ಕ್ಸ್. 3BR ಕ್ಯಾಟಗರಿಗೆ 30,948, ಅಂದರೆ 520 ಮಾರ್ಕ್ಸ್. 1G ಕ್ಯಾಟಗರಿ 36,190, 514 ಮಾರ್ಕ್ಸ್. GMH ಕ್ಯಾಟಗರಿಯಲ್ಲಿ 34,472, 516 ಮಾರ್ಕ್ಸ್. 2AG ಕ್ಯಾಟಗರಿಗೆ ಸೆಕೆಂಡ್ ರೌಂಡಲ್ಲಿ 37,452 ರ್ಯಾಂಕ್ ಸಿಕ್ಕಿದೆ, ಅಂದರೆ 513 ಮಾರ್ಕ್ಸ್ ಸಿಕ್ಕಿದೆ. 2BG ಕ್ಯಾಟಗರಿಯಲ್ಲಿ 40,585, 511 ಮಾರ್ಕ್ಸ್ ಸಿಕ್ಕಿದೆ. ಸೊ ಇವೆಲ್ಲವುದು ನಾನು ಹೇಳ್ತಾ ಇರೋದು ಪ್ಯೂರ್ ಗೌರ್ಮೆಂಟ್ ಸೀಟು. ಸೊ ಅದರಲ್ಲಿ ಫೀಸ್ ಬಂದುಬಿಟ್ಟು 64,350 ರುಪೀಸ್ ಆಗುತ್ತೆ ಪರ್ ಇಯರ್. ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ GM ಕ್ಯಾಟಗರಿ ಫಸ್ಟ್ ರೌಂಡಲ್ಲಿ 34,718 ರ್ಯಾಂಕಿಗೆ ಸಿಕ್ಕಿದೆ, ಅಂದರೆ 516 ಮಾರ್ಕ್ಸ್. ಸೆಕೆಂಡ್ ರೌಂಡಲ್ಲಿ 40,505 ರ್ಯಾಂಕಿಗೆ ಸಿಕ್ಕಿದೆ, ಅಂದರೆ 511 ಮಾರ್ಕ್ಸ್. GMRH ಕ್ಯಾಟಗರಿಗೆ 34,740 ರ್ಯಾಂಕ್ ಫಸ್ಟ್ ರೌಂಡ್, 516 ಮಾರ್ಕ್ಸ್. 34,740 ಸೇಮ್ ರ್ಯಾಂಕಿಗೆ ಸಿಕ್ಕಿದೆ ಸೆಕೆಂಡ್ ರೌಂಡಲ್ಲಿ ಕೂಡ, ಅಂದರೆ 516 ಮಾರ್ಕ್ಸ್. 2AR ಕ್ಯಾಟಗರಿಗೆ 35,726 ಫಸ್ಟ್ ರೌಂಡಲ್ಲಿ ಸಿಕ್ಕಿದೆ, 515 ಮಾರ್ಕ್ಸ್. 42,552 ಸೆಕೆಂಡ್ ರೌಂಡಲ್ಲಿ ಸಿಕ್ಕಿದೆ, 508 ಮಾರ್ಕ್ಸ್. 1R ಕ್ಯಾಟಗರಿಗೆ 36,098, 514 ಮಾರ್ಕ್ಸ್. ಸೆಕೆಂಡ್ ರೌಂಡಲ್ಲಿ 48,674, 506 ಮಾರ್ಕ್ಸೇ ಸಿಕ್ಕಿದೆ. 2BR ಕ್ಯಾಟಗರಿ 38,328 ಫಸ್ಟ್ ರೌಂಡಲ್ಲಿ, 512 ಮಾರ್ಕ್ಸ್. ಸೆಕೆಂಡ್ ರೌಂಡಲ್ಲಿ 505 ಮಾರ್ಕ್ಸ್, ಅಂದರೆ 50,456 ರ್ಯಾಂಕೆ ಸಿಕ್ಕಿದೆ. 3H ಕ್ಯಾಟಗರಿಯಲ್ಲಿ ಸೆಕೆಂಡ್ ರೌಂಡಲ್ಲಿ 50,468 ರ್ಯಾಂಕಿಗೆ 505 ಮಾರ್ಕ್ಸಿಗೆ ಸಿಕ್ಕಿದೆ. 2AHಲ್ಲಿ 39,627, 511 ಮಾರ್ಕ್ಸ್ ಸಿಕ್ಕಿದೆ ಫಸ್ಟ್ ರೌಂಡಲ್ಲಿ. 58,301 ರ್ಯಾಂಕ್ ಮತ್ತು 495 ಮಾರ್ಕ್ಸ್ಗೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿದೆ. 2AK ಕ್ಯಾಟಗರಿಯಲ್ಲಿ 42,984, 507 ಮಾರ್ಕ್ಸಿಗೆ ಸಿಕ್ಕಿದೆ ಫಸ್ಟ್ ರೌಂಡಲ್ಲಿ. ಮತ್ತು ಸೆಕೆಂಡ್ ರೌಂಡಲ್ಲಿ ಸೇಮ್ 42,984 ರ್ಯಾಂಕಿಗೆ ಸಿಕ್ಕಿದೆ. JK ಕ್ಯಾಟಗರಿಯಲ್ಲಿ 90,247 ಫಸ್ಟ್ ರೌಂಡಲ್ಲಿ, 452 ಮಾರ್ಕ್ಸ್ಗೆ. ಮತ್ತು ಸೆಕೆಂಡ್ ರೌಂಡಲ್ಲಿ 1,86,874, 398 ಮಾರ್ಕ್ಸ್ಗೆ. STG ಬಂದುಬಿಟ್ಟು 94,997 ರ್ಯಾಂಕ್, 448 ಮಾರ್ಕ್ಸಿಗೆ ಸಿಕ್ಕಿದೆ. 1,12,714 ರ್ಯಾಂಕ್, ಅಂದರೆ 438 ಮಾರ್ಕ್ಸಿಗೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿದೆ. ಮತ್ತು SCG ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ರೌಂಡಲ್ಲಿ 95,318 ಮಾರ್ಕ್ಸಿಗೆ ಸಿಕ್ಕಿದೆ. 95,318 ರ್ಯಾಂಕ್, ಅಂದರೆ 468 ಮಾರ್ಕ್ಸಿಗೆ ಸಿಕ್ಕಿದೆ.
ಸೆಕೆಂಡ್ ರೌಂಡಲ್ಲಿ 1,21,515 ಅಂದರೆ 450 ಮಾರ್ಕ್ಸ್ ಸಿಕ್ಕಿದೆ. ಇದರಲ್ಲಿ ಥರ್ಡ್ ರೌಂಡ್ ಕೂಡ ಸೀಟ್ ಉಳಿದಿತ್ತು. ಆದ ಕಾರಣದಿಂದ ಇಲ್ಲಿ ಥರ್ಡ್ ರೌಂಡಲ್ಲಿ 2,23,243 ರ್ಯಾಂಕ್ ಇರೋ ಒಬ್ಬ ಸ್ಟೂಡೆಂಟಿಗೆ ಸಿಕ್ಕಿದೆ. ಅದು ಬಂದುಬಿಟ್ಟು ಮಾರ್ಕ್ಸ್ ಬಂದುಬಿಟ್ಟು 380 ಮಾರ್ಕ್ಸ್ ಆಗುತ್ತೆ. STR ಕ್ಯಾಟಗರಿಯಲ್ಲಿ 1,09,049 ರ್ಯಾಂಕಿಗೆ 458 ಮಾರ್ಕ್ಸಿಗೆ ಸಿಕ್ಕಿದೆ. ಸೆಕೆಂಡ್ ರೌಂಡಲ್ಲಿ 1,23,690 449 ಮಾರ್ಕ್ಸಿಗೆ ಸಿಕ್ಕಿದೆ. ಥರ್ಡ್ ರೌಂಡಲ್ಲಿ ಯಾವುದೇ ಸೀಟ್ಗಳನ್ನು ಸಿಕ್ಕಿಲ್ಲ, ಯಾಕಂದ್ರೆ ಸೀಟ್ ಉಳಿದಿದ್ದಿಲ್ಲ. SCH ಕ್ಯಾಟಗರಿ ಬಂದುಬಿಟ್ಟು 1,14,521 ರ್ಯಾಂಕಿಗೆ 455 ಮಾರ್ಕ್ಸಿಗೆ ಸಿಕ್ಕಿದೆ. 1,72,246 415 ಮಾರ್ಕ್ಸಿಗೆ ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗಿದೆ. SCR ಕ್ಯಾಟಗರಿಯಲ್ಲಿ 1,15,017 ರ್ಯಾಂಕ್ 455 ಮಾರ್ಕ್ಸ್ಗೆ ಅಲಾಟ್ ಆಗಿದೆ. ಮತ್ತು ಸೆಕೆಂಡ್ ರೌಂಡಲ್ಲಿ 1,29,293 445 ಮಾರ್ಕ್ಸ್ಗೆ ಅಲಾಟ್ ಆಗಿದೆ. SCK ಬಂದುಬಿಟ್ಟು 1,37,281 ರ್ಯಾಂಕ್ 438 ಮಾರ್ಕ್ಸಿಗೆ ಸಿಕ್ಕಿದೆ ಫಸ್ಟ್ ರೌಂಡಲ್ಲಿ. ಇದು ಸೆಕೆಂಡ್ ರೌಂಡಲ್ಲಿ 1,37,281 438 ಮಾರ್ಕ್ಸಿಗೆ ಸಿಕ್ಕಿದೆ. STK ಬಂದುಬಿಟ್ಟು 1,57,505 ಅಂದರೆ 410 ಮಾರ್ಕ್ಸಿಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿದೆ. ಮತ್ತು ಸೆಕೆಂಡ್ ರೌಂಡಲ್ಲಿ 1,57,505 410 ಮಾರ್ಕ್ಸಿಗೆ ಸಿಕ್ಕಿದೆ. PHM ಕ್ಯಾಟಗರಿಯಲ್ಲಿ 8,42,714 ಅಂದರೆ ಆಲ್ಮೋಸ್ಟ್ ಅರೌಂಡ್ 200 ಮಾರ್ಕ್ಸ್ಗೆ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿದೆ. ಮತ್ತು ಸೆಕೆಂಡ್ ರೌಂಡ್ ಕೂಡ ಸೇಮ್ ಸ್ಟೂಡೆಂಟಿಗೆ ಸಿಕ್ಕಿದೆ 8,42,714 200 ಮಾರ್ಕ್ಸಿಗೆ ಸಿಕ್ಕಿದೆ. ಇಷ್ಟು ತನಕ ನಾನೇನು ಹೇಳಿದ್ನಲ್ಲ ಇವೆಲ್ಲವೂ ಪ್ಯೂರ್ ಗೌರ್ಮೆಂಟ್ ಸೀಟಲ್ಲಿ ಬರೋದು. ಸೊ ರ್ಯಾಂಕ್ ಕೂಡ ಹೈ ಇತ್ತು. ಇದರದ್ದು ಪರ್ ಇಯರ್ಲಿ ಫೀಸ್ ಬಂದುಬಿಟ್ಟು 64,350 ರೂಪೀಸ್ ಆಗಿರುತ್ತೆ. ಬಟ್ ಲಾಸ್ಟ್ ಇಯರಿಂದ ಒಂದು ಹೊಸ ಕ್ಲಾಸ್ ಬಂದುಬಿಟ್ಟು ಗೌರ್ಮೆಂಟ್ ಪಾಸ್ ಮಾಡಿದೆ. ಏನಂದರೆ ಪ್ರತಿ ಗೌರ್ಮೆಂಟ್ ಕಾಲೇಜಲ್ಲೂ ಇಂತಿಷ್ಟು NRI ಸೀಟ್ಸ್ಗಳು ಕೂಡ ಇರ್ಬೋದು ಅಂತ ಹೇಳಿದ್ದರಿಂದ ಇಲ್ಲಿ ಅದು ಕೂಡ ನಾನು ಹೇಳ್ತೀನಿ ಲಾಸ್ಟ್ ಇಯರ್ ಎಷ್ಟು ಸಿಕ್ಕಿತ್ತು ಅಂತ. ಅದರ್ಸ್ ಕ್ಯಾಟಗರಿಯಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ 2,09,141 ರ್ಯಾಂಕಿಗೆ 390 ಮಾರ್ಕ್ಸ್ಗೆ ಸೀಟ್ ಸಿಕ್ಕಿತ್ತು. NRI ಕ್ಯಾಟಗರಿಯಲ್ಲಿ 10,25,216 ಮಾರ್ಕ್ಸು 16 ರ್ಯಾಂಕಲ್ಲಿ 150 ಮಾರ್ಕ್ಸ್ಗೆ ಸಿಕ್ಕಿದೆ. ಮತ್ತು ಥರ್ಡ್ ರೌಂಡಲ್ಲಿ ಬಂದುಬಿಟ್ಟು 5,15,174 ರ್ಯಾಂಕ್ಗೆ ಸಿಕ್ಕಿದೆ 285 ಮಾರ್ಕ್ಸಿಗೆ. ಸೊ ಇವೆರಡರದ್ದು ಫೀಸ್ ಬಂದುಬಿಟ್ಟು 25,09,350 ರೂಪಾಯಿಗಳು ಒಂದು ವರ್ಷಕ್ಕೆ. ಸೊ ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು 5.5 ಇಯರ್ಸಿಗೆ ಎಷ್ಟಾಗುತ್ತೆ ಅಂತ. ಸೊ ಇಷ್ಟು ಈ ವಿಡಿಯೋದಲ್ಲಿ ನಾನು ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹಾಸನದಲ್ಲಿ ಲಾಸ್ಟ್ ಇಯರ್ ಎಷ್ಟು ಕಟ್ ಆಫ್ಗಳಿಗೆ ಯಾವ್ಯಾವ ರ್ಯಾಂಕ್ಗಳು ಅಲಾಟ್ ಆಗಿದ್ದು ಅನ್ನೋ ಬಗ್ಗೆ ಕ್ಲಿಯರಾಗಿ ಡೀಟೇಲಾಗಿ ಹೇಳಿದ್ದೀನಿ. ಇದೇ ಥರ ನೀವು ಈ ವರ್ಷ ಅಂದರೆ 2026 ನೀಟ್ ಬರೆದ ಮೇಲೆ ನಿಮ್ಮ ಮಾರ್ಕ್ಸನ್ನು ನೀವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ನಿಮ್ಮ ಒಂದು ರೇಂಜಲ್ಲಿ ಯೂಶ್ವಲಿ 30 ಮಾರ್ಕ್ಸ್ ಇಂಥ ವರ್ಸ್ಟ್ ಪಾಸಿಬಿಲಿಟಿ ಇದ್ದರೂ ಕೂಡ 30 ಮಾರ್ಕ್ಸ್ ನಾವು ಬಫರಿಂಗ್ ಅಂತ ಇಟ್ಕೋಬೋದು. +30 -30 ಆದರೆ ಇನ್ನೂ ಒಳ್ಳೆಯದು. ಬಟ್ ಯೂಶ್ವಲಿ +30 ಜಂಪ್ ಆಗೋದು ನೋಡಿದ್ದೀವಿ ಇಷ್ಟು ವರ್ಷದ ತನಕ ವರ್ಸ್ಟ್ ಪಾಸಿಬಿಲಿಟಿಯಲ್ಲಿ. ಸೊ +30 ಅಂತ ಇಟ್ಕೊಂಡು ನಿಮ್ಮ ಒಂದು ಆ ರೇಂಜಲ್ಲಿ ಇದ್ರಂದರೆ ಅದನ್ನು ನೀವು ಸೇಫಾಗಿ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಹಾಕ್ಕೊಳ್ಬೋದು. ಸೊ ಇಷ್ಟು ಈ ವಿಡಿಯೋದಲ್ಲಿ ನಾನು ಹೇಳಬೇಕಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಚಾನಲ್ನ ಲೈಕ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.